ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಅಜಯ್. ಈಗ ಹೆಡ್ಲೈನ್ಸ್. ಮೃತ್ಯು ಕೂಪಕ್ಕೆ ಕರೆದೊಯ್ದ ಖಾಸಗಿ ಬಸ್ ಪಯಣ, ಅಗ್ನಿ ಅವಘಡದಲ್ಲಿ 47 ಮಂದಿ ದುರ್ಮರಣ, ಬೆಂಗಳೂರಿನಲ್ಲಿ ಸಂಬಂಧಿಗಳ ಆಕ್ರಂದನ. ಮೆಗಾಸ್ಟಾರ್ ಅಂದ್ರೆ ಪಂಚಪ್ರಾಣ, ತಂಗಿ ಮದುವೆ ಆಮಂತ್ರಣ ಕೊಡಲು ಹೋಗಿ ಸೇರಿದ ಮಸಣ, ಚಿರು ಅಭಿಮಾನಿ ಕುಟುಂಬಕ್ಕೆ ಅಲ್ಲು ಅರವಿಂದ್ ಸಾಂತ್ವನ. ಅಕ್ಕಿಪೇಟೆ ಜೈನ ದೇಗುಲಕ್ಕೆ ಕನ್ನ ಪ್ರಕರಣ, ಕಾವಲುಗಾರರಿಂದಲೇ ನಡೆದಿತ್ತು ಕಳ್ಳತನ, ಕೋಲ್ಕತ್ತಾದಲ್ಲಿ 6 ಆರೋಪಿಗಳ ಬಂಧನ. ಅಲ್ಲಾಳಸಂದ್ರದಲ್ಲಿ ಬೌಬೌ ಹಾವಳಿ, 15 ದಿನದಲ್ಲಿ 50 ಮಂದಿಗೆ ಕಚ್ಚಿದ ನಾಯಿ, ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ. ವಿಕಲಚೇತನರೊಂದಿಗೆ ವಿದ್ಯಾರ್ಥಿಗಳ ಅಡ್ವಾನ್ಸ್ಡ್ ದೀಪಾವಳಿ, ಮನಸೆಳೆದ ಮಕ್ಕಳ ಡಾನ್ಸ್, ವಿವಿಧ ಸ್ಪರ್ಧೆಗಳಲ್ಲಿ ಚಿಣ್ಣರ ಕಲರವ. ಅವರೆಲ್ಲ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ರು. ರಾತ್ರಿ ಸವಿನಿದ್ರೆಯಲ್ಲಿದ್ರು. ಆದರೆ ಅಷ್ಟರಲ್ಲೇ ನಡೆದ ಘೋರ ದುರಂತದಲ್ಲಿ ಸಜೀವ ದಹನವಾಗಿ ಹೋದರು. ನಗರದಲ್ಲಿ ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದಗದಗ ಹೊತ್ತಿ ಉರಿಯುತ್ತಿರೋ ಬಸ್, ಸುಟ್ಟು ಭಸ್ಮವಾದ ಪ್ರಯಾಣಿಕರು, ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಮೃತದೇಹಗಳು. ಇದು ಆಂಧ್ರದ ಮೆಹಬೂಬ್ ನಗರದಲ್ಲಿ ನಡೆದ 47 ಮಂದಿಯನ್ನ ಬಲಿ ಪಡೆದ ಭೀಕರ ಅಪಘಾತದ ಭಯಾನಕ ದೃಶ್ಯಗಳು. ದುರಂತ ಅಂದ್ರೆ ಈ ಅವಘಡದಲ್ಲಿ ರಾಜ್ಯದ 28 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಬೆಂಗಳೂರಿನವರು. ನಿನ್ನೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದ ಜಬ್ಬಾರ್ ಟ್ರಾವೆಲ್ಸ್ಗೆ ಸೇರಿದ ವೋಲ್ವೋ ಬಸ್ನಲ್ಲಿ ಮಾರ್ಗ ಮಧ್ಯೆ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬಸ್ ಹೊತ್ತಿ ಉರಿದು ಒಳಗಿದ್ದವರು ಭಸ್ಮವಾಗಿದ್ದಾರೆ. ಬಸ್ ದುರಂತದ ಸುದ್ದಿ ತಿಳಿಯುತ್ತಿದ್ದಂತೆ ಪ್ರಯಾಣಿಕರ ಸಂಬಂಧಿಕರು, ಸ್ನೇಹಿತರು, ಪೋಷಕರು ಜಬ್ಬಾರ್ ಟ್ರಾವೆಲ್ಸ್ ಕಚೇರಿಯತ್ತ ಧಾವಿಸಿದರು. ಕಲಾಸಿಪಾಳ್ಯದಲ್ಲಿರುವ ಕಚೇರಿಗೆ ದೌಡಾಯಿಸಿದ ಸಂಬಂಧಿಕರು ತಮ್ಮವರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಸತ್ತವರ ವಿವರದಲ್ಲಿ ತಮ್ಮ ಸಂಬಂಧಿಕರ ಹೆಸರು ಕಾಣುತ್ತಿದ್ದಂತೆ ಸಂಕಟಪಟ್ಟರು. ರೋಧನವಂತೂ ಮುಗಿಲು ಮುಟ್ಟಿತು. ಇನ್ನು ಬಸ್ ದುರಂತದಲ್ಲಿ ಬಿಟಿಎಂ ಲೇಔಟ್ನ ಗುರಪ್ಪನಪಾಳ್ಯದ ನಿವಾಸಿಗಳಾದ ಅಸೀಫ್ ಅಹಮದ್ ಮತ್ತು ಶಕೀಬ್ ಅಹಮದ್ ಮೃತಪಟ್ಟಿದ್ದಾರೆ. ಆಟೋಮೊಬೈಲ್ ಬಿಸಿನೆಸ್ ನಡೆಸುತ್ತಿದ್ದ ಈ ಇಬ್ಬರು ಸಹೋದರರು ಕೆಲಸದ ನಿಮಿತ್ತ ಹೈದರಾಬಾದ್ಗೆ ತೆರಳಿದ್ರು. ಆದರೆ ಮರಳಿ ಬರೋ ಅದೃಷ್ಟ ಇಬ್ಬರಿಗೂ ಇರಲಿಲ್ಲ. ಇನ್ನು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ 4 ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಕಂಪನಿ ಉದ್ಯೋಗಿಗಳಾಗಿದ್ದ ನಂಜುಂಡೇಗೌಡ, ಅಜಯ್, ಸೋನು, ವಿಜಯ್ ಎಂಬವರು ನಾಪತ್ತೆಯಾಗಿದ್ದಾರೆ. ಸ್ಪೆಕ್ಟ್ರಾಮ್ ಎಂಜಿನಿಯರಿಂಗ್ ವರ್ಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಇವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಮತ್ತೊಬ್ಬ ಉದ್ಯೋಗಿ ಜೈಸಿಂಗ್ ಅಪಾಯದಿಂದ ಪಾರಾಗಿದ್ದು, ಉಳಿದವರು ಮೃತಪಟ್ಟಿರಬಹುದು ಅನ್ನೋ ಸಂಶಯ ಹೆಚ್ಚಾಗುತ್ತಿದೆ. ಇನ್ನು ಬಸ್ ದುರಂತದ ಬಗ್ಗೆ ಮೊದಲು ಮಾಹಿತಿ ಸಂಗ್ರಹಿಸಿ ನಂತರ ಪರಿಹಾರ ನೀಡುವ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಇದರ ಮಧ್ಯೆನೇ ದುರಂತದಲ್ಲಿ 6 ಮಂದಿ ಬದುಕುಳಿದಿದ್ದಾರೆ. ಅವರ ಪೈಕಿ ಬೆಂಗಳೂರಿನವರು 3, ಇನ್ನುಳಿದ 3 ರಾಜಸ್ಥಾನ, ಹೈದರಾಬಾದ್, ಉತ್ತರ ಪ್ರದೇಶದವರು. ಇನ್ನೂ ಕೆಲವರ ಗುರುತು ಪತ್ತೆಯಾಗಬೇಕಿದ್ದು ವಿಧಿವಿಜ್ಞಾನ ಪ್ರಯೋಗದ ವರದಿ ಬಂದ ಬಳಿಕವಷ್ಟೇ ಸಾಧ್ಯ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಇದೇ ದುರಂತದಲ್ಲಿ ಮೆಗಾಸ್ಟಾರ್ ಪರಮ ಭಕ್ತನೊಬ್ಬ ಬಲಿಯಾಗಿದ್ದಾನೆ. ತಂಗಿಯ ಮದುವೆಯ ಕರೆಯೋಲೆ ಹಿಡಿದು ನೆಚ್ಚಿನ ನಟನ ನೋಡಲು ಹೊರಟವನು ಸೇರಿದ್ದು ಮಾತ್ರ ಯಮಪುರಿಗೆ. ಈತನ ಹೆಸರು ವೆಂಕಟೇಶ್. ತೆಲುಗು ನಟ, ಕೇಂದ್ರ ಸಚಿವ ಚಿರಂಜೀವಿಯ ಪರಮ ಭಕ್ತ.
ಚಿರಂಜೀವಿ ಫ್ಯಾನ್ಸ್ ಕ್ಲಬ್ನ ರಾಜ್ಯಾಧ್ಯಕ್ಷನೂ ಹೌದು. ತನ್ನ ಆರಾಧ್ಯ ದೈವದ ಸಿನಿಮಾ ಬೆಂಗಳೂರಲ್ಲಿ ಬಿಡುಗಡೆ ಆಯ್ತು ಅಂದ್ರೆ ಮೊದಲ ಹೂವಿನ ಹಾರ ಮತ್ತು ಹಾಲಿನ ಅಭಿಷೇಕ ಈತನ ಕೈಯಲ್ಲೇ ಆಗ್ತಿದ್ದದ್ದು. 1997ರಲ್ಲಿ ಬಿಡುಗಡೆಯಾದ ಮುಠಾ ಮೇಸ್ತ್ರಿ ಸಿನಿಮಾ ಪೋಸ್ಟರ್ಗೆ ಸುಮಾರು ಅಂದಿನ ಕಾಲಕ್ಕೆ 25,000 ರೂಪಾಯಿ ಹೂವಿನ ಹಾರ ಹಾಕಿದ ಹೆಗ್ಗಳಿಕೆ ಈತನದ್ದು. ಆದ್ರೆ ಕ್ರೂರ ವಿಧಿ ಈ ಅಭಿಮಾನಿ ದೇವರಿಗೆ ದುರಂತ ಅಂತ್ಯ ಕರುಣಿಸಿದ್ದು ವಿಷಾದನೀಯ. ತನ್ನ ತಂಗಿ ಅನಿತಾಳ ಮದುವೆ ಮುಂದಿನ ತಿಂಗಳು 15ಕ್ಕೆ ನೆರವೇರಬೇಕಾಗಿತ್ತು. ತಂಗಿ ಮದುವೆಯ ಆಮಂತ್ರಣ ಪತ್ರವನ್ನ ಇಟ್ಕೊಂಡು ತನ್ನ ಮೆಗಾಸ್ಟಾರ್ ಚಿರಂಜೀವಿಯನ್ನ ಭೇಟಿಯಾಗಲು ತಂಗಿ ಅನಿತಾಳೊಂದಿಗೆ ಹೊರಟಿದ್ರು ವೆಂಕಟೇಶ್. ಆದ್ರೆ ದಾರಿಯ ಮಧ್ಯೆ ನಡೆದ ಅವಘಡದಿಂದ ಹಸೆಮಣೆ ಏರ್ಬೇಕಾದ ಹುಡುಗಿ ಅನಿತಾ ಮಸಣ ಸೇರುವಂತಾಯ್ತು. ಹೈದರಾಬಾದ್ ಸೇರುವ ಮುನ್ನ ತಾನು ಪ್ರಯಾಣಿಸುತ್ತಿದ್ದ ಜಬ್ಬಾರ್ ಟ್ರಾವೆಲ್ಸ್ ಬಸ್ ಬೆಂಕಿಗಾಹುತಿಯಾದಾಗ ಅದರಲ್ಲಿದ್ದ ತಂಗಿ ಜೊತೆಯೇ ವೆಂಕಟೇಶ್ ಸಜೀವ ದಹನವಾಗಿದ್ದಾರೆ. ಅವರು ತಂಗಿ ಮಗಳ ಮದುವೆಗೆ ಚಿರಂಜೀವಿ ಅವ್ರಿಗೆ ಅಲ್ಲೂರಿಂದವ್ರಿಗೆ ಕಾಡ್ಸ್ಕೊಡಕ್ಕೆ ಹೋಗ್ತಾಯಿದ್ರು. ಅದು ಆ್ಯಕ್ಚುಲಾಗಿ 8 ಗಂಟೆಗೆ ಹೋಗೋರು ಪ್ರತಿ ಸಲ. ಈ ಸಲ ಏನು 9:30 ಅಂತ ಫಸ್ಟ್ ಚೇಂಜ್ ಆಯ್ತು ಅಂತ ಹೋದರು. ಬಟ್ ಇದು ದುರಂತ ಅನ್ನೋದು ತುಂಬ ನೋವು, ತುಂಬ ನಷ್ಟ ಸರ್ ನಮಗೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ನಟ ಸಚಿವ ಚಿರಂಜೀವಿ ಅಭಿಮಾನಿಯ ದಾರುಣ ಸಾವಿಗೆ ಸಂತಾಪ ವ್ಯಕ್ತಪಡಿಸಿದರು. ಅಲ್ಲದೆ ನಾಳೆ ಬೆಂಗಳೂರಿನ ವೆಂಕಟೇಶ್ ಮನೆಗೆ ಭೇಟಿ ನೀಡುವುದಾಗಿ ತಿಳಿಸಿದರು. ఈ బస్సులో ప్రయాణికుల్లో వెంకటేష్ బెంగళూరు సంబంధించిన వాడు. నాకు అత్యంత అభిమాని. అతని చెల్లెలు పెళ్లి అని చెప్పేసి ఆ కార్లు తీసుకుని పెళ్లి శుభలేఖలు తీసుకుని ఈవేళ రేపు నన్ను కలవడానికి వస్తున్నాడు. నాకు అది అత్యంత విషాదకరంగా అనిపించింది. ಇನ್ನು 15 ದಿನದಲ್ಲಿ ಶುಭ ಕಾರ್ಯ ನಡೆಯಬೇಕಿದ್ದ ವೆಂಕಟೇಶ್ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಘೋರ ವಿಧಿಯಾಟ ವೆಂಕಟೇಶ್ ಮನೆಯವರಿಗೆ ಎಂದೂ ಮರೆಯಲಾಗದ ಆಘಾತ ತಂದಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಜಬ್ಬರ್ ಟ್ರಾವೆಲ್ಸ್ನಲ್ಲಿ ಪ್ರಯಾಣಿಸಿ ಮೃತಪಟ್ಟ ಅಖಿಲ ಕರ್ನಾಟಕ ಚಿರು ಅಭಿಮಾನಿಗಳ ಸಂಘದ ಅಧ್ಯಕ್ಷ ವೆಂಕಟೇಶ್ ಅವರ ಮನೆಗೆ ಟಾಲಿವುಡ್ನ ಖ್ಯಾತ ನಿರ್ಮಾಪಕ ಅಲ್ಲು ಅರವಿಂದ್ ಭೇಟಿ ನೀಡಿದರು. ಮೃತನ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ ಅಲ್ಲು ಅರವಿಂದ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಕೊಡುವ ಭರವಸೆ ನೀಡಿದರು. ಅಲ್ಲದೆ ಮುಂದೆ ಕುಟುಂಬಕ್ಕೆ ಎಲ್ಲಾ ರೀತಿಯ ಸಹಾಯ ಒದಗಿಸುವುದಾಗಿ ಆಶ್ವಾಸನೆ ಕೊಟ್ಟರು. ಬೆಂಗಳೂರಿನ ಅಕ್ಕಿಪೇಟೆ ಜೈನ ಮಂದಿರಕ್ಕೆ ಕನ್ನ ಹಾಕಿದ ಖದೀಮರು ಸಿಕ್ಕಿಬಿದ್ದಿದ್ದಾರೆ. ವಿಶೇಷ ಅಂದ್ರೆ ಅವರೆಲ್ಲ ಅದೇ ದೇವಾಲಯದ ಸೆಕ್ಯೂರಿಟಿ ಗಾರ್ಡ್ಗಳು. ಬೇರೊಬ್ಬನ ಮಾತು ಕೇಳಿ ಈಗ ಕಂಬಿ ಎಣಿಸ್ತಿದ್ದಾರೆ. ಇದು ಬೆಂಗಳೂರಿನ ಅಕ್ಕಿಪೇಟೆಯಲ್ಲಿರೋ ಪ್ರಸಿದ್ಧ ವಾಸುಪೂಜ್ಯ ಜೈನ ಮಂದಿರ. ಸುಮಾರು 10 ದಿನಗಳ ಹಿಂದೆ ಈ ದೇಗುಲದಲ್ಲಿ ಖದೀಮರು ಕೈಚಳಕ ತೋರಿದ್ದರು. ಜೈನ ಮಂದಿರಕ್ಕೆ ಕನ್ನ ಹಾಕಿ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದರು. ಆದರೆ ಅವರೆಲ್ಲ ಇಂದು ಸಿಕ್ಕಿಬಿದ್ದಿದ್ದಾರೆ. ಆಶ್ಚರ್ಯ ಅಂದ್ರೆ ಈ ಸಿಕ್ಕ 6 ಖದೀಮರಲ್ಲಿ 5 ಮಂದಿ ಇದೇ ದೇವಾಲಯದ ಕಾವಲುಗಾರರು. 10 ವರ್ಷದಿಂದ ಕೆಲಸ ಮಾಡ್ತಿದ್ದರು. 4 ತಿಂಗಳ ಹಿಂದಷ್ಟೇ ಕೆಲಸಕ್ಕೆ ಸೇರಿದ್ದ ಪ್ರಕಾಶ್ ಬಹದ್ದೂರ್ ಎಂಬಾತನ ಮಾತು ಕೇಳಿ ದುರಾಸೆಯಿಂದ ಕಳ್ಳತನಕ್ಕಿಳಿದಿದ್ದರು. ಒಟ್ಟು 6 ಜನರಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ನಮ್ಮ ಅಧಿಕಾರಿಗಳು ದಿಲ್ಲಿ, ಮುರಾದಾಬಾದ್ ಮತ್ತು ಇತರ ಸ್ಥಳಗಳಿಗೆ ಹೋಗಿ ಇದನ್ನು ತನಿಖೆ ಮಾಡಿ ಒಟ್ಟು 2 ಲಕ್ಷ
ನಗದು ಹಣ ಮತ್ತು 40 ಗ್ರಾಮ ಚಿನ್ನ ರಿಕವರಿ ಮಾಡಿದ್ದಾರೆ. ಇನ್ನೊಬ್ಬ ಯಾರು ರಿಸೀವರ್ ಆಫ್ ಪ್ರಾಪರ್ಟಿ ಇದ್ದ, ಸ್ಟೋಲನ್ ಪ್ರಾಪರ್ಟಿ, ಅವನು ಸಿಗಬೇಕಾಗಿದೆ. ಅವನ ಬಗ್ಗೆ ಇನ್ನು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಅಂದ್ಹಾಗೆ ಸಿಕ್ಕವರೆಲ್ಲ ನೇಪಾಳಿ ಮೂಲದವರು. ಕಳ್ಳತನ ಮಾಡೋ ದಿನ ಇತರೆ ಸಿಬ್ಬಂದಿ ಊಟದಲ್ಲಿ ಮತ್ತು ಬರಿಸೋ ಔಷಧಿ ಬೆರೆಸಿದ್ರು. 5 ಹುಂಡಿಯಲ್ಲಿ ನಗದು ಹಾಗೂ ಪೆಟ್ಟಿಗೆಯಲ್ಲಿದ್ದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದರು. ಕಾಟನ್ಪೇಟೆ ಪೊಲೀಸರು ಕೋಲ್ಕತ್ತಾಗೆ ತೆರಳಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ 40 ಗ್ರಾಂ ಚಿನ್ನಾಭರಣ ಹಾಗೂ 2 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಇನ್ನು 3 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಮೇಶ್ KH, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು.